ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಕ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಸ್ಸುಧೀ ಮಂಡನಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥತಾಂಡವಾನಿ ವ್ಯಚೀಕೃಪತ್. ವಿಷ್ಣೋ ಪದಶ್ರಿದ್ಗೋವ್ರಾತೈ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂದ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯ ಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಾಂ ಯತಿಂ ಭಜೆ. ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಚಿಂತನೆಯಲ್ಲಿ ಪರಮಾತ್ಮ ನಾನು ನಿನಗಾಗಿ ಏನನ್ನೂ ಮಾಡದೇ ಇದ್ದರೂ ಇವ ನನ್ನ ಭಕ್ತ ಎಂದು ತಿಳಿದು ಅನುಗ್ರಹವನ್ನು ಮಾಡುವ ನಿನ್ನ ಕಾರುಣ್ಯ, ನಿನ್ನ ದಯಾಘನತೆ, ನಿನ್ನ ಕರ್ತೃತ್ವ ಇದೇ ನನ್ನ ಮನಸ್ಸಿಗೆ ಬರಲಿ. ನಿನ್ನಲ್ಲಿ ಎಂದಿಗೂ ವ್ರಥ ಬೇರೆಯಾದ ಸ್ವಭಾವ ಆಗಲಿ ಚಿಂತೆಯಾಗಲಿ ನನ್ನಲ್ಲಿ ಬರುವುದು ಬೇಡ ಎನ್ನುವುದನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಈಗ ಸ್ವಾಮಿ ನಿನ್ನ ಅನುಗ್ರಹದಿಂದ ಮಾಡುವ ಏನೆಲ್ಲ ಕರ್ಮಗಳಿವೆ ಆ ಕರ್ಮಗಳಿಗೆ ನನಗೆ ಅನೇಕವಾದ ವಿಘ್ನಗಳು ಬರುವುದುಂಟು. ಸಾಧನೆಗಳಿಗೆ ಬರುವ ಏನೆಲ್ಲ ವಿಘ್ನಗಳಿವೆ ಆ ಎಲ್ಲ ವಿಘ್ನಗಳನ್ನು ಮಾಡುವಂತೆ ಅವರ ಪಾಪದ ಕೊಡ ತುಂಬುವಂತೆ ಪ್ರೇರಣೆ ಮಾಡುವವನು ನೀನೇ ದೈತ್ಯರನ್ನು. ಅಂತಹ ದೈತ್ಯರನ್ನು ಅವರ ಯೋಗ್ಯತಾನುಸಾರವಾಗಿ ಕೆಟ್ಟ ಕರ್ಮಕ್ಕೆ ಪ್ರೇರಣೆ ನೀಡಿ ಉತ್ತಮ ಯೋಗ್ಯತೆಯುಳ್ಳ ಭಗವದ್ಭಕ್ತರನ್ನು ಅನುಗ್ರಹ ಮಾಡುವುದರಲ್ಲಿಯೇನೇ ರತನಾದ ಸ್ವಾಮಿ ನೀನು ಸುಂದರ. ಎಷ್ಟು ಚಂದ ನೋಡಿ. ಸುಮುಖ ಸುಂದರ ಸುಂದೋ ರತ್ನಾಭ ಸುಲೋಚನ ವಿಷ್ಣು ಸಹಸ್ರನಾಮದಲ್ಲಿ ಹೇಳ್ತಾರೆ.
ಆ ಸುಂದರ ಶಬ್ದಕ್ಕೆ ಇದೇ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಯಾರು ಪರಮಾತ್ಮನನ್ನು ಅಹರ್ನಿಶವಾಗಿ ಸ್ತೋತ್ರವನ್ನು ಮಾಡ್ತಾರೆ ಅಂಥವರಿಗೆ ಉತ್ತಮವಾದ ವರಗಳನ್ನು ಕೊಡುವುದರಲ್ಲಿ ಏನೇ ರತನಾದವನು, ಅಂತೆಯೇ ನೀನು ಸುಂದರ. ಸುಂದೇ ರಮತೆ ಇತಿ ಸುಂದರ. ಉತ್ತಮವಾದ ವಸ್ತುಗಳನ್ನು ಅರ್ಥಾತ್ ವರಗಳನ್ನು, ಪುಣ್ಯಪ್ರದವಾದ ಕೆಲಸಗಳನ್ನು ಮಾಡುವಂತೆ ಪ್ರೇರಣೆ ಮಾಡುವವನು ನಾರಾಯಣ, ನೀನು ಸುಂದರ. ಅಂತಹ ಸುಂದರನಾದ ಮತ್ತೆಂಥವ ಪರಮಾತ್ಮ ನೀನು? ಕಂದಫಲಾಶನ ಸುಂದರ ರೂಪ ಪರಮಾತ್ಮ. ನಿನ್ನ ಸೌಂದರ್ಯ, ನಿನ್ನ ರೂಪ ಲಾವಣ್ಯ, ಆ ನಿನ್ನ ಸೌಂದರ್ಯದಿಂದಲೇನೆ, ನಿನ್ನ ಆ ಸೌಂದರ್ಯ, ನಿನ್ನ ಆ ಮುಖಾರವಿಂದ, ನಿನ್ನ ಆ ಕಣ್ಣುಗಳು, ಆ ನಿನ್ನ ಮೂಗು, ಕಿವಿ, ಆ ಮುಖಗಳೇ ಇಡೀ ಜಗತ್ತಿಗೆ ಆ ಮುಖದಿಂದಲೇ ಸೌಂದರ್ಯ ಎನ್ನುವ ಶಬ್ದ ಹುಟ್ಟದ್ದು. ದ್ವಾತ್ರಿಂಶಲ್ ಲಕ್ಷಣೋಪೇತವಾದ ಸ್ವರೂಪನಾದ ಪರಮಾತ್ಮ ನೀನು ರಾಮಚಂದ್ರ. ಅಂತಹ ರಾಮಚಂದ್ರನಾದ ಸ್ವಾಮಿ ನೀನು ನನಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ನಾನು ನೀನು ಅನುಗ್ರಹ ಮಾಡಿಯೇ ಮಾಡ್ತಿ, ನಿನ್ನ ಅನುಗ್ರಹಕ್ಕಾಗೇ ನಾನು ಸ್ತೋತ್ರ ಮಾಡ್ತೀನಿ ಅಂತೇ ನೀನು ತಿಳಿಬೇಡ. ನೀನು ಅನುಗ್ರಹ ಮಾಡದೇ ಇದ್ದರೂ ಕೂಡ ಎಲ್ಲಿಯವರೆಗೂ ನೀನು ಅನುಗ್ರಹ ಮಾಡ್ತೀಯೋ ಅಲ್ಲಿಯವರೆಗೂ ನಿನ್ನನ್ನು ಬಿಡುವುದಿಲ್ಲ. ನಾನು ನಿನ್ನನ್ನೇ ಪ್ರಾರ್ಥನೆ ಮಾಡ್ತೇನೆ. ಇದು ಭಕ್ತರ ಕಾರುಣ್ಯ, ಇದು ಭಕ್ತರು ಮಾಡುವ ಪರಮಾತ್ಮನ ಮೇಲೆ ಮಾಡುವ ನಿರ್ವ್ಯಾಜವಾದ ಭಕ್ತಿ. ಇದು ಆ ಚಿಂತನೆಯನ್ನು ತಿಳಿಸ್ತಾರೆ. ನುತಿಂ ಹಿ ಕರವಾಮನೋ ದಿಶತು ದೀದಿವಿಂ ವಾಮನೋ ರಘುತ್ತಮನ ವಾಮನೋ ಭವತು ಚಂಚಲಂ ವಾಮನೋ ಹರೇ ದಿತಿಜ ವಾಮನೋ ಲವನ ಕೌಶಲ ವಾಮನೋ ನವಾವನಿ ಭವಾಮನೋ ಹರ ಶರೀರಿಕಾ ವಾಮನೋ. ಏನ್ ಪಾಂಡಿತ್ಯ ನೋಡಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಪರಮಾತ್ಮನನ್ನ ಒಂದೇ ಶಬ್ದದಲ್ಲಿ ಪ್ರಾರ್ಥನೆ ಮಾಡುವಾಗ ಒಂದೇ ಶಬ್ದದಲ್ಲಿ ಪರಮಾತ್ಮ ವಿಧಾಯಕವಾದ ಅರ್ಥವನ್ನು ಹೇಳುವುದು, ಒಂದೇ ಶಬ್ದದಲ್ಲಿ ದೈತ್ಯರನ್ನ, ಅರ್ಥಾತ್ ಆ ಒಂದೇ ಶಬ್ದಗಳಲ್ಲಿ ಎಷ್ಟೆಲ್ಲ ರೀತಿಯಾದ ಅರ್ಥವನ್ನು ಮಾಡಲಿಕ್ಕೆ ಬರುತ್ತದೆ. ಆ ವ್ಯಾಕರಣ, ಆ ಪಾಂಡಿತ್ಯ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಇಷ್ಟೆಲ್ಲ ವ್ಯಾಖ್ಯಾನ, ಇಷ್ಟೆಲ್ಲ ಮಾಡುವುದು ಕೊನೆಗೆ ಹೇಳ್ತಾರೆ ಇದೆಲ್ಲ ಮಾಡಿದ್ದು ನಮ್ಮ ಗುರುಗಳಾದ ಸತ್ಯಬೋಧ ತೀರ್ಥರ ಅನುಗ್ರಹದಿಂದ ಅಂತ. ಆ ಮಟ್ಟದ ಪಾಂಡಿತ್ಯ. ನಾನು ಹೇಳುವ ಪಾಂಡಿತ್ಯ ಎನ್ನುವ ಶಬ್ದವೂ ಕಮ್ಮಿಯೇ. ಸತ್ಯಸಂಧ ತೀರ್ಥರಂತಹ ಮಹಾನುಭಾವರನ್ನ ಪ್ರಾರ್ಥನೆ ಮಾಡಬೇಕು, ಅವರನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು, ಅವರನ್ನು ಸರಿಯಾಗಿ ನಾವು ಅರ್ಥೈಸಿಕೊಳ್ಳಬೇಕು ಅಂದರೆ ಮಹಾಜ್ಞಾನಿಗಳಿಗೆ ಸಾಧ್ಯ. ನಮ್ಮಂಥ ಪುಟ್ಟ ಬಾಯಿಯೊಳಗೆ ಸತ್ಯಸಂಧರ ವ್ಯಕ್ತಿತ್ವದ ವರ್ಣನೆ ಮಾಡೋದು ಅಂದರೆ ಅದು ದುರ್ಧರ್ಷವಾದ ಕಾರ್ಯ. ಆದರೂ ಅವರ ಪರಂಪರೆಯಲ್ಲಿ ಬಂದಿದ್ದೇವೆ, ಅವರ ಪರಂಪರಾನುಸಾರವಾಗಿ ನಾವು ಇದ್ದೇವೆ ಅಂತ ಹೇಳಿ ಅವರ ಉಪಕಾರದ ಸ್ಮರಣೆಯಾದರೂ ಮಾಡೋಣ ಅಂತ ಹೇಳಿ ಮಾಡೋದೇ ಹೊರತು ಇನ್ನೊಂದೇನೂ ಅಲ್ಲ. ಇಲ್ಲಿ ಎಷ್ಟು ಚಂದ ಪದಚ್ಛೇದ ನೋಡಿ. ನುತಿಂ ಹಿ ಕರವಾಮ ನೋ ದಿಶತು ದೀದಿವಿಂ ವಾಮನಃ ರಘುತ್ತಮ ನ ವಾಮನಃ ಭವತು ಚಂಚಲಂ ವಾಮನೋ ಹರೇ ದಿತಿಜ ವಾಮನೋಲ್ ಅವನ ಕೌಶಲ ಅವ ಅಮನೋನ್ ವ ಅವನಿಭ ವಾಮನೋಹರ ಶರೀರಕ ಅವಾಮನೋ ಅಂತ ಹೀಗೆ ಬಿಡಿಸಬೇಕು. ಇಲ್ಲಿ ಇದಕ್ಕೆ ಬಹಳ ಸ್ಥೂಲವಾದ ಅರ್ಥವನ್ನು ತಿಳಿಯದೆ ಶಬ್ದಶಃ ಅರ್ಥವನ್ನು ತಿಳಿಯುವುದಕ್ಕೆ ಪ್ರಯತ್ನವನ್ನು ಮಾಡೋಣ. ದಿತಿಜ ವಾಮನೋಲ್ ಸಂಬೋಧನೆಯನ್ನ ಮಾಡ್ತಾ ಇದ್ದಾರೆ. ದಿತಿಜ, ದಿತಿಜ ಅಂದ್ರೆ ಯಾರು? ದೈತ್ಯರು. ದಿತಿದೇವಿಯಲ್ಲಿ ಹುಟ್ಟಿದವರು, ಅಂತೆಯೇ ಅವರು ದೈತ್ಯರು. ಆ ದೈತ್ಯರಿಗೆ ವಾಮ ಸೌಂದರ್ಯವನ್ನ ತಂದು ಕೊಡುವ, ಅರ್ಥಾತ್ ಅದಕ್ಕೆ ಅನುಕೂಲವಾದ ಆಯಾ ರೀತಿಯಾದ ದುರ್ಧರ್ಷವಾದ ಕಾರ್ಯಗಳು ಅವರು ಮಾಡುವಂತೆ ಪ್ರೇರೇಪಿಸುವ, ಅಷ್ಟೇ ಅಲ್ಲದೆ ಅವರು ಮಾಡಿದ ಆ ಎಲ್ಲ ಕರ್ಮಗಳಿಗೂ ಅವರ ತಕ್ಕಂತೆ ಅದೇ ಅವರ ಯೋಗ್ಯತೆ ಎಂದು ತಿಳಿದು ಅವರೆಲ್ಲರನ್ನ ನಾಶ ಮಾಡುವ ಹೇ ದಿತಿಜ ವಾಮನೋಲ್ ನಹ ಅವನ ಕೌಶಲ.
ನಹ ನಮ್ಮನ್ನ ರಕ್ಷಣೆ ಮಾಡುವುದರಲ್ಲಿ, ಅವನ ಅವಗತಿ ರಕ್ಷಣೆಯೋಹೋ, ನಮ್ಮನ್ನ ರಕ್ಷಣೆ ಮಾಡುವುದರಲ್ಲಿಯೇನೇ ಪಟುವಾದ, ಭಕ್ತರು ಮಾಡಿದ ಎಲ್ಲ ಅಪರಾಧಗಳನ್ನು ಮನ್ನಿಸಿ ಅವರಿಗೆ ಕಾಲ ಕಾಲಕ್ಕೆ ತಕ್ಕಂತೆ ಅವರ ಜೀವನವನ್ನು ರಕ್ಷಣೆ ಮಾಡುವ ಹೇ ನಾರಾಯಣ. ಆ ವಾಮ ಸಮ್ಯಕ್ ಸುಂದರ ಸ್ವರೂಪಿಯಾದ ಪರಮಾತ್ಮ, ಪರಮಾತ್ಮನ ರೂಪ, ಯಾವ ಪರಮಾತ್ಮನ ಮುಖ ಕಮಲಗಳು, ಪರಮಾತ್ಮನ ಕಣ್ಣುಗಳು, ಪರಮಾತ್ಮನ ಕಣ್ಣುಗಳಿಂದ ಇಡೀ ಜಗತ್ತಿಗೇನೆ ಬೆಳಕನ್ನು ನೀಡುವ ಸೂರ್ಯ ಚಂದ್ರರು ಯಾವ ಪರಮಾತ್ಮನ ಕಣ್ಣಿನಿಂದ ಅವತಾರವನ್ನು ತಾಳಿದ್ದಾರೋ, ಯಾವ ಕಿವಿಗಳಿಂದ ಎಲ್ಲ ಜಗತ್ತಿನ ದಿಕ್ಕುಗಳನ್ನು ತೋರಿಸುವ ದಿಗ್ದೇವತೆಗಳು ಅವತಾರವನ್ನು ಮಾಡಿದ್ದಾರೋ, ಅಂತಹ ತನ್ನ ಒಂದೊಂದು ರೂಪದಿಂದ, ತನ್ನ ಒಂದೊಂದು ಅವಯವದಿಂದ 14 ಲೋಕಗಳನ್ನು ಸೃಷ್ಟಿ ಮಾಡಿ, ಆ 14 ಲೋಕಗಳಲ್ಲಿ ಇರುವ ಜೀವಿಗಳನ್ನು ಸೃಷ್ಟಿ ಮಾಡಿ, ಆ ಜೀವಿಗಳು ಮಾಡುವ ಎಲ್ಲ ಕ್ರಿಯೆಗಳನ್ನು ತಾನೇ ಸ್ವಯಂ ನಿಂತು ಅವರೆಲ್ಲರನ್ನ ರಕ್ಷಣೆ ಮಾಡುವ, ಆ ರಕ್ಷಣೆ ಮಾಡುವ ಕಾರ್ಯದಲ್ಲಿ ಒಬ್ಬ ವ್ಯಕ್ತಿಗೂ ಒಬ್ಬ ಜೀವಿಗೂ ಆಚೆ ಈಚೆ ಆಗದಂತೆ ಅವನು ಮಾಡುವ ಎಲ್ಲ ಕರ್ಮಗಳಿಗೆ ಪ್ರೇರಕನಾದ ಹೇ ನಾರಾಯಣ, ಹೇ ವಾಮನ. ಅವನಿಭವ ಮನೋಹರ ಶರೀರಕ, ಅವನಿಭವ, ಅವನಿಭವ ಅಂದರೆ ಯಾರು? ಅವನಿ ಅಂದರೆ ಭೂಮಿ, ಭವ ಅಂದರೆ ಭೂಮಿಯಲ್ಲಿ ಹುಟ್ಟಿದವಳು ಯಾರು? ಸೀತಾದೇವಿ. ತಸ್ಯಾ ಮನೋಹರ ಶರೀರಕ, ಅವಳ ವಿಶಿಷ್ಟವಾದ ದೇಹ ಸೌಂದರ್ಯ, ಅವಳ ಆ ರೀತಿಯಾದಂತಹ ರೂಪವನ್ನು ಕೊಟ್ಟವನೇ ನೀನು. ಆದ್ದರಿಂದ ಹೇ ನಾರಾಯಣ, ಹೇ ಮನೋ ಜ್ಞಾನರೂಪನೇ, ಹರೇ ರಘುತ್ತಮ, ಹೇ ರಘುಕುಲ ಶ್ರೇಷ್ಠ ರಾಮಚಂದ್ರ, ಹೇ ನಹ ವಾಮನ. ನಾಹ ನಾನು ಮಾಡುವ ಯಾವೆಲ್ಲ ಸ್ತೋತ್ರಗಳಿವೆ, ಯಾವೆಲ್ಲ ಉಪಾಸನೆಗಳಿವೆ, ಆ ಉಪಾಸನೆಗಳಲ್ಲಿ ಎಂದಿಗೂ ಚಂಚಲತೆ ಕೊಡಬೇಡ, ಚಂಚಲತೆ ಕೊಡಬೇಡ. ನಿನ್ನಲ್ಲಿ ಮಾಡಿದ ಒಂದೇ ರಾಮನಾಮಸ್ಮರಣೆ ಇರಲಿ, ಕೃಷ್ಣ ನಾಮಸ್ಮರಣೆ ಇರಲಿ, ಆ ನಾಮಸ್ಮರಣೆ ಮಾಡುವಾಗ ನನ್ನ ಮನಸ್ಸು ಆಚೆ ಈಚೆ ಆಗಬಾರದು. ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ. ನಾವು ಮಾಡುವ ಕೃಷ್ಣನ ರಾಮನ ನಾಮಸ್ಮರಣೆ ಏನಿದೆ ಅದನ್ನು ಶ್ರದ್ಧೆಯಿಂದ ಮಾಡೋಣ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಕೃಷ್ಣ 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 ಎಂದು 3 ಬಾರಿ ನೆನೆಯಿರು. ನೀವೇನು ಮಾಡಬೇಕಾದದ್ದಲ್ಲ, ಶ್ರದ್ಧೆಯಿಂದ ನಿಶ್ಚಲವಾದ ಮನಸ್ಸಿನಿಂದ ಉಪನಿಷತ್ತು ಹೇಳಿದಂತೆ ಶರವತ್ತನ್ಮಯೋ ಭವೇತ್, ಅಷ್ಟು ತೀಕ್ಷ್ಣವಾದ ಏಕಾಗ್ರವಾದ ಮನಸ್ಸನ್ನು ಮಾಡಿ ಭಕ್ತಿಯಿಂದ ರಾಮನ ಕೃಷ್ಣನ ಸ್ಮರಣೆಯನ್ನು ಮಾಡಿ ನಿಮ್ಮೆಲ್ಲ ಸಂಸಾರದ ಭಾರ ಅವನು ಹೊತ್ತು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅಂಥವನು ನೀನು ಪರಮಾತ್ಮ. ಹೇ ಪರಮಾತ್ಮ, ದೀದಿವಿಂ ದಿಶತು, ಸ್ವರ್ಗವನ್ನು, ಮೋಕ್ಷವನ್ನು, ಮೋಕ್ಷದಲ್ಲಿ ಸಿಗುವ ದುಃಖರಹಿತವಾದ ನಿನ್ನ ಭಕ್ತಿ ರೂಪಕವಾದ ಆನಂದವನ್ನು ನನಗೆ ಕೊಡು. ಪರಮಾತ್ಮ, ನಿನ್ನಲ್ಲಿ ಭಕ್ತಿ ನನಗೆ ಹೀಗೆ ಕೊಡಬೇಕಲ್ಲ, ನಿನ್ನಲ್ಲಿ ನನಗೆ ಭಕ್ತಿ ಹೀಗೆ ಮೂಡಬೇಕಲ್ಲ, ನಿನ್ನ ನಾಮಸ್ಮರಣೆ ಮಾಡಿದರೆ ಸಾಕು. ದಾಸರು ಹೇಳ್ತಾರಲ್ಲ, ನಗುವರೋ ರೋದಿಸುವರೋ ನಾಟ್ಯವಾಡುವರೋ ರಂಗ ನಿನ್ನ ಕೊಂಡಾಡುವ. ನಿನ್ನ ನಾಮಸ್ಮರಣೆ ಮಾಡಿದರೆ ನನಗೆ ತಿಳಿಯದಂತೆ ಕಣ್ಣಲ್ಲಿ ನೀರು ಬರಬೇಕು, ಕಾಲು ಕುಣಿಬೇಕು, ಕೈ ಮೇಲೆತ್ತಿ ಚಪ್ಪಾಳೆ ಹಾಕಿ ಜಗತ್ತು ಮರಿಬೇಕು. ನಿನ್ನ ಪಾದಾರವಿಂದಗಳಲ್ಲಿ ನಿರ್ವ್ಯಾಜವಾದ ಭಕ್ತಿ, ನಿನ್ನ ನಾಮಸ್ಮರಣೆ ಮಾಡುವಂಥದ್ದು ನನಗೆ ಕೊಡು. ಚಂಚಲ ಮನಸ್ಸು ಕೊಡಬೇಡ, ಇದೇ ನನಗೆ ಜೀವನಕ್ಕೆ ತಾರಕ ಅಂತ ಹೇಳಿ ನೀನು ಕೊಡ್ತೀಯಾ ಅಂತೇ ನಾನು ಉಪಾಸನೆ ಮಾಡ್ತೇನೋ? ಇಲ್ಲ. ಹಾಗೆ ನಾನೇನಾದರೂ ಉಪಾಸನೆ ಮಾಡಿದೆ ಅಂತ ಆದರೆ ನನಗೂ ನಿನಗೂ ಒಂದು ವ್ಯಾಪಾರಿಯ ಸಂಬಂಧ ಆಗಿಬಿಡುತ್ತೆ ಸ್ವಾಮಿ. ಪ್ರಹ್ಲಾದರಾಜರು ಇದೇ ಮಾತನ್ನೇ ಪ್ರಾರ್ಥನೆ ಮಾಡಿದ್ದಲ್ಲ. ನರಸಿಂಹದೇವರು ಕೇಳ್ತಾರೆ, ನಿನ್ನ ಪ್ರಾರ್ಥನೆಗೆ ನಾನು ಬಂದಿದ್ದೇನೆ, ಹಾಗಾಗಿ ನಿನಗೇನು ಬೇಕು ಕೇಳು. ಪ್ರಹ್ಲಾದರಾಜ ಹೇಳ್ತಾನೆ, ಸವೈ ವಣಿ. ಹಾಗೆ ನಾನೇನಾದರೂ ಕೇಳಿಬಿಟ್ಟೆ ಅಂತ ಆದರೆ ನನಗೂ ನಿನಗೂ ಮಧ್ಯದಲ್ಲಿ ವ್ಯಾಪಾರ ಬಂದು ಬಿಟ್ಟೀತು. ಕೊಟ್ಟಿದ್ದೀಯ, ನಾನು ಬೇಡಿದ್ದನ್ನು ನೀನು ಕೊಟ್ಟಿದ್ದೀಯ, ನನಗೂ ನಿನಗೂ ಸಂಬಂಧ ಮುಗೀತು. ಆ ಭಾವನೆ ಬೇಡ.
ನೀನು ನನ್ನ ಮೇಲೆ ಅನುಗ್ರಹ ಮಾಡದೇ ಇದ್ದರೂ ನಾನು ನಿನ್ನನ್ನೇ ಬೇಡ್ತೇನೆ. ಯಾಕೆ? ನೀನು ಎಂದಾದರೊಮ್ಮೆ ನನ್ನ ಪ್ರಾಮಾಣಿಕವಾದ ಭಕ್ತಿಯನ್ನು ಅಂಕುರಿಸ್ತಿ, ಸ್ವಚ್ಛವಾದ ಜ್ಞಾನವನ್ನು ಕೊಡ್ತಿ, ಅದರಿಂದ ಭಕ್ತಿಯನ್ನು ಪೂರ್ಣ ಮಾಡ್ತಿ ಅನ್ನುವ ದೃಢವಾದ ವಿಶ್ವಾಸವಿದೆ. ಆದ್ದರಿಂದ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಅನುಗ್ರಹ ಮಾಡು ಅಂತ ಹೇಳಿ. ನಂತರದಲ್ಲಿ ಇಷ್ಟೆಲ್ಲ ಪರಮಾತ್ಮನ ಉಪಾಸನೆಯನ್ನು ಹೇಳಿ, ಈ ಪರಮಾತ್ಮನನ್ನು ನಾವು ತಿಳಿಬೇಕು ಅಂತಾದರೆ ನಮಗೆ ಮುಖ್ಯವಾಗಿ ಜ್ಞಾನ ಬೇಕು. ಬಂದ ಜ್ಞಾನದಲ್ಲಿ ಸ್ಪಷ್ಟತೆ ಬೇಕು, ನುಡಿಯುವ ಮಾತಿನಲ್ಲಿ ಸ್ಪಷ್ಟತೆ ಬೇಕು. ಅದನ್ನೆಲ್ಲವನ್ನ ಕೊಡುವವಳು ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಚಿಂತನೆಯನ್ನು ನಮಗೆ ಇಲ್ಲಿ ತಿಳಿಸ್ತಾರೆ. ಎಲ್ಲ ಸ್ತೋತ್ರಗಳಲ್ಲಿಯೂ ಲಕ್ಷ್ಮೀದೇವಿಯನ್ನು, ಪರಮಾತ್ಮ ಅಂತ ಬಂದಾಗ ಲಕ್ಷ್ಮೀದೇವಿಯನ್ನು ಜೊತೆಯಾಗಿಯೇನೇ ಹೇಳಿದ್ದಾರೆ. ಆದರೂ ಇಲ್ಲಿ ಆ ಲಕ್ಷ್ಮಿಯ ಮುಖಾಂತರ ಪರಮಾತ್ಮನ ಚಿಂತನೆಯನ್ನು ನಮಗೆ ತಿಳಿಸ್ತಾರೆ. ಎಂತಹ ಲಕ್ಷ್ಮಿಯ ಸ್ವರೂಪ ಅದು, ಅದನ್ನೇ ಹೇಳ್ತಾ ಇದ್ದಾರೆ. ಲಕ್ಷ್ಮಿಯನ್ನು ನಾವು ಉಪಾಸನೆ ಮಾಡುವುದರಿಂದ ಭಗವತ್ ಪ್ರಿಯಾತ್ವೇನ ಅವಳಿಗೆ, ಆ ಪರಮಾತ್ಮನಿಗೆ ಅತಿ ಪ್ರಿಯ. ಲಕ್ಷ್ಮಿಯನ್ನು ಸ್ತೋತ್ರ ಮಾಡಿದರೆ ಪರಮಾತ್ಮನಿಗೆ ಪ್ರಿಯ, ಭಕ್ತರನ್ನು ಸ್ತೋತ್ರ ಮಾಡಿದರೆ ಪರಮಾತ್ಮನಿಗೆ ಪ್ರೀತಿ ತಾನೆ. ಅಂತೆಯೇ ಗುರುಗಳು ಇಲ್ಲಿ ಲಕ್ಷ್ಮೀದೇವಿಯ ಚಿಂತನೆಯನ್ನು ಹೇಳ್ತಾರೆ. ಅಯೇ ಪುರುದಯೇ ವ್ಯಯೇ ಸುಖಮಯೇ ಶ್ರಿಯೇ ಸಂಶ್ರಯೇ ಧಿಯೇ ಭುವನ ಜಾಲಯೇ ಶುಭಜಯೇಭ್ಯತಾ ಪ್ರಾಪ್ತಯೇ ವಯೇ ರಣಮನಾಮಯೇ ರಚಿತ ಭಕ್ತ ಲೋಕಾಭಯೇ ಮಯೇಪ್ಸಿತತಮ ದಶೇತವನ ಕಿಮ್ಮುರಾರಿ ಪ್ರಿಯೇ ಮಯೇಪ್ಸಿತಮದಶ್ಯಯೇ ತವನ ಕಿಮ್ಮುರಾರಿ ಪ್ರಿಯೇ. ಹೀಗೆ ಲಕ್ಷ್ಮಿಯ ಚಿಂತನೆ. ಲಕ್ಷ್ಮಿ ಎಂಥವಳವಳು? ಲಕ್ಷತೆ ಇತಿ ಲಕ್ಷ್ಮಿ. ಯಾವ ಲಕ್ಷ್ಮೀದೇವಿ ಇಡೀ ಸಮಗ್ರವಾದ ಏನು ಈ ಜಗತ್ತು ಇದೆ ಬ್ರಹ್ಮನಿಂದ, ಅರ್ಥಾತ್ ಪರಬ್ರಹ್ಮನ ಅಣತಿಯಂತೆ ಬ್ರಹ್ಮನಿಂದ ಸೃಷ್ಟವಾದ ಏನು ಈ ಜಗತ್ತು ಇದೆ, ಈ ಜಗತ್ತಿನಲ್ಲಿ ಇರುವ ಎಲ್ಲ ಜೀವರಾಶಿಗಳು ಅವರವರು ಮಾಡುವ ಕ್ರಿಯೆಗಳು ಸರಿಯಾಗಿ ಮಾಡುವಂತೆ ಗಮನ ಹರಿಸುವವಳು ಯಾರು? ಲಕ್ಷ್ಮಿ. ಅಂತೆಯೇ ಅವಳು ಲಕ್ಷ್ಮಿ. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತಿ ಬಂಧ ಮೋಕ್ಷ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತ ಸಾ ಶ್ರೀಯತ್ ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಕೇವಲ ಲಕ್ಷ್ಮೀದೇವಿಯ ಕುಡಿನೋಟ ಸಾಕಂತೆ ಇಡೀ ಬ್ರಹ್ಮಾಂಡ, ಇಡೀ ಜಗತ್ತು ತನ್ನ ಕಾರ್ಯವನ್ನು ಸರಿಯಾಗಿ ಮಾಡ್ತದೆಯೋ ಇಲ್ಲವೋ ಅಂತ ನೋಡೋದಕ್ಕಾಗಿ, ಈ ಬ್ರಹ್ಮಾಂಡದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವ ಯಾವೆಲ್ಲ ದೇವಾನು ದೇವತೆಗಳಿದ್ದಾರೆ, ಯಸ್ಯ ಕಟಾಕ್ಷ ಮಾತ್ರೇಣ ಬ್ರಹ್ಮ ರುದ್ರೇಂದ್ರ ಪೂರ್ವಕಾಹ ಸುರಾಹ ಸ್ವೀಯ ಪದಾನಿ ಆಪುಹು ಸಾ ಲಕ್ಷ್ಮಿರ್ಮೇ ಪ್ರಸೀದತು. ಯಾದವಾರ್ಯರ ಪ್ರಾರ್ಥನೆ ನೋಡಿ. ಯಾವ ಲಕ್ಷ್ಮೀದೇವಿಯ ನಾಮಸ್ಮರಣೆಯನ್ನು ಮಾಡೋಣದರಿಂದ ಆಯಾ ದೇವತೆಗಳೆಲ್ಲ ತಮ್ಮ ತಮ್ಮ ಸ್ಥಾನದಲ್ಲಿದ್ದು ತಮಗೆ ವಿಹಿತವಾದ ಕಾರ್ಯಗಳನ್ನು ಸರಿಯಾಗಿ ಮಾಡುವುದಕ್ಕೆ ಶಕ್ಯವಿದೆಯೋ ಅಂತಹ ಲಕ್ಷ್ಮೀ ನನ್ನ ಮೇಲೆ ಅನುಗ್ರಹ ಮಾಡಲಿ ಅಂತ. ಇದು ಲಕ್ಷ್ಮೀದೇವಿಯ ಒಂದು ವಿಶೇಷವಾದ ಚಿಂತನೆ. ಸಾಮಾನ್ಯವಾಗಿ ನಾವು ಲಕ್ಷ್ಮೀ ಅಂತ ತಿಳಿದಾಗ ಶುಕ್ರವಾರದಲ್ಲಿ ಅಥವಾ ವರ್ಷಕ್ಕೊಮ್ಮೆ ದೀಪಾವಳಿ ಅಮಾವಾಸ್ಯಕ್ಕೆ ನಮಗೆ ಹಣ ಕೊಡುವವಳು, ಐಶ್ವರ್ಯ ಕೊಡುವವಳು, ಅದಕ್ಕಾಗಿ ಲಕ್ಷ್ಮೀ ಪೂಜೆ ಅಂತ ನಾವು ಮಾಡಿಟ್ಟಿದ್ದೇವೆ. ನಮ್ಮ ಹಣೆ ಬಾರ ಅಷ್ಟೇ ನೋಡಿ. ಒಬ್ಬೊಬ್ಬರಿಗೆ ನಾವೇ ಅವರವರ ಪಟ್ಟವನ್ನು ಕೊಟ್ಟವರು ಅಷ್ಟೇ ಅವರ ಕೆಲಸ ಅಂತ ಹೇಳಿ ಮಾಡಿಬಿಡೋದು ನಾವು. ಸರ್ವಥಾ ಅಲ್ಲ. ಲಕ್ಷ್ಮಿಗೆ ಹಣದ ಅಭಿಮಾನಿ ನಿಜ ಇಲ್ಲ ಅನ್ನೋದಿಲ್ಲ, ಸಂಪತ್ತಿಗೆ ಅಭಿಮಾನಿ ನಿಜ ಇಲ್ಲ ಅಂತ ಅನ್ನೋದಿಲ್ಲ. ಅವಳು ಪ್ರಧಾನವಾಗಿ ಇರುವ ಅಭಿಮಾನಿ ಯಾವುದದ್ದು ಅಂದರೆ ಜ್ಞಾನಕ್ಕೆ, ವೇದಕ್ಕೆ. ಅಶೇಷ ವಾಗ್ಜಾಡ್ಯ ಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ ಪ್ರದಾಯಿನಿ ಮಮೇಹ ಜುಫಾಗ್ರ ಸುರಂಗ ನರ್ತಕಿ ಭವ ಪ್ರಸನ್ನ ವದನೆ ಚಮೇ ಶ್ರೀಹಿ. ನಿಜವಾಗಿ ಜ್ಞಾನಪ್ರದಳು, ವಿದ್ಯಾಪ್ರದಳು. ಅಂತಹ ಲಕ್ಷ್ಮಿಗೆ ಸಂಪತ್ತೇ ಕೇಳೋಣ, ನಿಜ ಬೇಡ ಅನ್ನೋದಿಲ್ಲ. ಮುಗಿಯುವ ಸಂಪತ್ತು ಕೇಳುವುದು ಬೇಡ, ಮುಗಿಯದ ಸಂಪತ್ತನ್ನು ಕೇಳೋಣ.
ಯಾವುದನ್ನು ಎಷ್ಟು ಬಳಸಿದರೂ ನನ್ನ ಟ್ರೆಜರಿ ಕಮ್ಮಿನೇ ಆಗುವುದಿಲ್ವೋ, ನನ್ನ ಖಜಾನೆ ಕಮ್ಮಿಯೇ ಆಗುವುದಿಲ್ವೋ, ಅಂತಹ ಬೆಲೆ ಕಟ್ಟಲಾಗದ ಪರಮಾತ್ಮನ ನಾಮಸ್ಮರಣೆ ಎನ್ನುವ ಪರಮಾತ್ಮನಲ್ಲಿ ಮಾಡಬೇಕಾದ ಜ್ಞಾನವೆಂಬ ಸಂಪತ್ತು ನನಗೆ ಕೊಡು ಲಕ್ಷ್ಮಿ ಅಂತ ಪ್ರಾರ್ಥನೆ ಮಾಡೋಣ. ಇಲ್ಲಿ ಶಬ್ದವನ್ನು ಬಿಡಿಸ್ತಾರೆ. ಅಯೇ ಪುರುದಯೇ ಅವ್ಯಯೇ ಸುಖಮಯೇ ಶ್ರಿಯೇ ಸಂಶ್ರಯೇ ಧಿಯೇ ಭುವನಜಾಲಯೇ ಶುಭಜಯೇಭ್ಯತ ಪ್ರಾಪ್ತಯೇ ವಯೇ ಅರಣಂ ಅನಾಮಯೇ ರಚಿತ ಭಕ್ತ ಲೋಕಾಭಯೇ ಮಯಾ ಈಪ್ಸಿತ ಮದಶಯೇ ತವ ನ ಕಿಂ ಮುರಾರಿ ಪ್ರಿಯೇ. ಪುರುದಯೆ, ಪೂರ್ಣವಾದ ದಯವುಳ್ಳ, ಭಕ್ತರು ಬೇಡಿದ ಎಲ್ಲ ಇಷ್ಟಾರ್ಥಗಳನ್ನು ಪೂರ್ಣವಾಗಿ ಕೊಡ್ತಾಳೆ, ಆದ್ದರಿಂದಲೇ ಅವಳು ಪುರುದಯ. ಮತ್ತೆಂಥವಳವಳು? ಅವ್ಯಯೇ, ನಾಶರಹಿತಳು. ಸುಖಮಯೇ, ಪ್ರಚುರವಾದ ಸುಖವನ್ನು ಕೊಡುವವಳು, ಅಥವಾ ಸುಖಮಯೇ, ಪ್ರಚುರವಾದ ಸುಖವನ್ನು ಹೊಂದಿದವಳು. ಭುವನ ಜಾಲಯೇ, ಭುವನ ಅಂದರೇನು? ಭುವನಜ, ಕಮಲ, ಕಮಲವೇ ತನ್ನ ಆಲಯ, ತನ್ನ ಮಂದಿರವಾಗಿ ಮಾಡಿಕೊಂಡವಳು. ಅಂದ್ರೇನರ್ಥ? ಇಲ್ಲಿ ಒಂದು ಕೋಶವನ್ನು ನಾವು ನೆನಪಿಸ್ಕೊಳ್ಬೇಕು. ಜೀವನಂ ಭುವನಂ ವನಂ. ಭುವನ ಅಂದರೆ ನೀರು, ಜಲ, ಆ ಜಲದಲ್ಲಿ ಹುಟ್ಟಿದವಳು ಜಲಜ. ಆ ಜಲಜ ಯಾವುದು? ಕಮಲ. ಆ ಕಮಲವೇ ಆಲಯ, ವಾಸಸ್ಥಾನವಾಗಿ ಮಾಡಿಕೊಂಡ. ಶುಭಜಯೇ, ಶುಭ ಕಾರಣಕ್ಕಾಗಿ ದೇವತೆಗಳಿಗೆ ಯಾರ ನಾಮಸ್ಮರಣೆಯಿಂದ ಜಯ ಸಿಗತ್ತೋ ಅಂತಹ ಶುಭಜಯೇ. ಅನಾಮಯೇ, ದುಃಖರಹಿತಳಾದವಳೇ. ಶುಭಜಯೇಭ್ಯತಾ ಪ್ರಾಪ್ತಯೇ, ಯಾರು ಇವಳನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡ್ತಾರೋ ಅಂತಹ ಸ್ಮರಣೆ ಮಾಡಿದವರ ಉತ್ತಮವಾದ ಕಾರ್ಯಗಳನ್ನು ಜಯಪ್ರದಳಾಗಿ ಮಾಡುವುದರಲ್ಲಿಯೇ ರತಳಾದ. ರಚಿತ ಭಕ್ತ ಲೋಕಾಭಯೇ, ಯಾರೆಲ್ಲ ಅನೇಕ ಕ್ಷುದ್ರವಾದ ಕಷ್ಟಗಳಿಗೆ ಒಳಗಾಗಿದ್ದಾರೋ ಅಂತಹ ಎಲ್ಲ ಕ್ಷುದ್ರವಾದ ಕಷ್ಟಗಳನ್ನು ದೂರ ಮಾಡಿ ಸ್ವಚ್ಛವಾದಂತಹ ಜ್ಞಾನವನ್ನು ಕೊಡುವ, ಅಭಯವನ್ನು ಕೊಡುವ, ನಾನಿದ್ದೇನೆ ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಅನುಗ್ರಹವನ್ನು ಮಾಡುವ ಹೇ ಲಕ್ಷ್ಮೀದೇವಿ, ಹೇ ಲಕ್ಷ್ಮೀದೇವಿ, ನೀನೆಂಥವಳು ಗೊತ್ತಾ? ಮುರಾರಿ ಪ್ರಿಯೇ. ಮುರಾರಿ ನಾಮಕ, ಮುರನಾಮಕನಾದ ದೈತ್ಯನನ್ನು ಸಂಹಾರ ಮಾಡಿದ ಶ್ರೀಕೃಷ್ಣ ಪರಮಾತ್ಮನ ಪ್ರಿಯಳಾದವಳು. ನಾನು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾವುದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಗೊತ್ತಾ? ನನ್ನ ಜಯ, ನನ್ನ ಉದ್ಧಾರ. ಜಯ ಬೇಕು. ಯಾವುದರಿಂದ? ಯಾವುದೋ ಕ್ಷುದ್ರವಾದ ವಸ್ತುವಿನಿಂದಲ್ಲ. ನನ್ನ ಜೀವಕ್ಕೆ ಅಂಟಿಕೊಂಡ ಏನು ಸಂಸಾರ ಎನ್ನುವಂತಹ ಅಪಜಯ ನನ್ನಲ್ಲಿದೆ, ಆ ಅಪಜಯ ನನ್ನಲ್ಲಿ ದೂರವಾಗಿ ಮೋಕ್ಷವೆಂಬ ಜಯವನ್ನು ಕೊಡುವವಳು. ಆದ್ದರಿಂದಲೇ ನಾನು ನಿನ್ನ ಆಶ್ರಯಿಸ್ತೇನೆ. ಅಂತಹ ಹೇ ಲಕ್ಷ್ಮೀದೇವಿ, ನೀ ನನಗೆ ಅನುಗ್ರಹವನ್ನು ಮಾಡು. ನನಗೆ ಇಚ್ಛಿತವಾದ ಎಲ್ಲ ವಿಧವಾದ ಅನಿಷ್ಟಗಳನ್ನು ದೂರ ಮಾಡಿ ಇಷ್ಟಗಳನ್ನು ಕೊಟ್ಟು, ವೆಂಕಟೇಶ ಮಹಾತ್ಮೆಯಲ್ಲಿ ಹೇಳಿದ ಹಾಗೆ ಇಡೀ ಜಗತ್ತಿನಲ್ಲಿ ನಾಟಕ ಮಾಡಿ ಮಾಯಾವಿ ಪರಮಾನಂದಂ ಅಂತ ಹೇಳುವಂತೆ ಪರಮಾತ್ಮನ ನಾಟಕಕ್ಕೆ ತಕ್ಕಂತೆ ನೀನು ಮಾಡುವ, ನಟಿಸುವಂತಹ ಹೇ ಶುಭಪ್ರದಳಾದ ಲಕ್ಷ್ಮೀದೇವಿ, ನನಗನುಗ್ರಹ ಮಾಡು. ಅನಿಷ್ಟಗಳೆಲ್ಲ ದೂರ ಹೋಗಲಿ. ಕ್ಷುದ್ರವಾದ ಸಂಪತ್ತು ಬೇಡ, ಸ್ವಚ್ಛವಾದ ಜ್ಞಾನ ಸಂಪತ್ತು, ಪರಮಾತ್ಮನಿಗೆ ನಾಮ ಸಂಕೀರ್ತನೆಯ ಸಂಪತ್ತನ್ನು ಕೊಟ್ಟು ಅನುಗ್ರಹವನ್ನು ಮಾಡು ಅನ್ನುವ ಚಿಂತನೆಯನ್ನು ಗುರುಗಳು ನಮಗೆ ಇಲ್ಲಿ ತೋರಿಸ್ತಾ, ಲಕ್ಷ್ಮಿಯ ಉಪಾಸನೆ ಕೇವಲ ಸಂಪತ್ತು ಕೊಡುವವಳು ಅಂತ ಬೇಡ, ಜ್ಞಾನವೆಂಬ ಸಂಪತ್ತು, ಬುದ್ಧಿ ಎಂಬ ಸಂಪತ್ತು, ಶಾಶ್ವತವಾದ ಪರಮಾತ್ಮನನ್ನು ಚಿಂತನೆ ಮಾಡುವ ನಾಮಸ್ಮರಣೆ ಎನ್ನುವ ಸಂಪತ್ತನ್ನು ಕೊಡುವವಳು ಎಂದು ಉಪಾಸನೆಯನ್ನು ಮಾಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.